ದೇಶ ಕಾಯೋ ದೇಶದ ಗಣಪನ ಸಂಭ್ರಮದ ವಿಸರ್ಜನೋತ್ಸವ. ತುಮಕೂರಿನ ರಾಜ್ಯ ಬೀದಿಗಳಲ್ಲಿ ಮೇಳೈಸಿದ ಗಣೇಶೋತ್ಸವ. ವಿವಿಧ ಮಠಾಧೀಶರಿಂದ ವಿಸರ್ಜನಾ ಮಹೋತ್ಸವಕ್ಕೆ ಚಾಲನೆ. ಎಸ್ ವೀಕ್ಷಕರೇ, ರಾಜ್ಯಾದ್ಯಂತ ಗೌರಿ ಗಣೇಶ ಹಬ್ಬವನ್ನ ದೇಶದ ಜನತೆ ಅತ್ಯಂತ ಸಂಭ್ರಮ ಮತ್ತು ಸಡಗರದಿಂದ ಆಚರಿಸುತ್ತಿದ್ದಾರೆ. ದೇಶದ ಮೂಲೆ ಮೂಲೆಯಲ್ಲಿಯೂ ಗಣೇಶನ ವಿಸರ್ಜನೋತ್ಸವ ಮೇಳೈಸ್ತಾ ಇದೆ. ಇತ್ತ ತುಮಕೂರು ಜಿಲ್ಲೆಯಲ್ಲಿ ತಾಲೂಕಿನೆಲ್ಲೆಡೆ ಗಣೇಶೋತ್ಸವವನ್ನ ಅದ್ದೂರಿಯಾಗಿ ಆಚರಿಸಲಾಗ್ತಾ ಇದೆ. ಇತ್ತ ತುಮಕೂರು ನಗರದಲ್ಲಿ ದೇಶ ಪ್ರೇಮ ಸಾರುವ ಗಣೇಶನನ್ನ ಸ್ಥಾಪಿಸಿ ಆ ಮೂಲಕ ಯುವ ಜನತೆಯನ್ನ ದೇಶಕ್ಕಾಗಿ, ದೇಶದ ಜನರ ರಕ್ಷಣೆಗಾಗಿ ಹುರಿದುಂಬಿಸಲಾಗ್ತಾ ಇದೆ. ಇದೇ ನಿಟ್ಟಿನಲ್ಲಿ ಭಗತ್ ಕ್ರಾಂತಿ ಸೇನೆ ವತಿಯಿಂದ 4ನೇ ವರ್ಷದ ಗಣೇಶೋತ್ಸವವನ್ನ ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಹೌದು, ತುಮಕೂರಿನ ವಿಶ್ವವಿದ್ಯಾಲಯದ ಮುಂಭಾಗದ ಚಂದ್ರಶೇಖರ್ ಆಜಾದ್ ಪಾರ್ಕ್ನಲ್ಲಿಟ್ಟಿರುವ ದೇಶ ಕಾಯೋ ದೇಶದ ಗಣಪನ ಗಣೇಶೋತ್ಸವ ತುಮಕೂರು ಜನರ ಮನ ಗೆಲ್ತಾ ಇದೆ. ದೇಶಕ್ಕಾಗಿ ತಮ್ಮ ಪ್ರಾಣವನ್ನ ಬಲಿದಾನವಾಗಿ ನೀಡಿದ್ದ ಮಹಾತ್ಮರನ್ನ ಸ್ಮರಿಸುತ್ತಾ ಈ ದೇಶ ಕಾಯೋ ದೇಶದ ಗಣಪನನ್ನ ಪ್ರತಿಷ್ಠಾಪಿಸಲಾಗಿತ್ತು. ಆಜಾದ್ ಪಾರ್ಕ್ನಲ್ಲಿ 13 ದಿನಗಳ ಕಾಲ ಗಣೇಶನನ್ನ ಪ್ರತಿಷ್ಠಾಪಿಸಲಾಗಿತ್ತು. ಇಂದು ದೇಶ ಕಾಯೋ ದೇಶದ ಗಣಪತಿಯನ್ನ ಅತ್ಯಂತ ವಿಜೃಂಭಣೆಯಿಂದ ವಿಸರ್ಜನೆ ಮಾಡಲಾಯಿತು. ಈ ವಿಸರ್ಜನಾ ಮಹೋತ್ಸವಕ್ಕೆ ವಿವಿಧ ಮಠಗಳು ಹಾಗೂ ಶ್ರೀ ಸಿದ್ಧಗಂಗಾ ಮಠದ ಕಿರಿಯ ಸ್ವಾಮಿಗಳು ಚಾಲನೆಯನ್ನ ನೀಡಿದ್ರು. ಇನ್ನು ಇದೇ ವೇಳೆ ಹಿರೇಮಠದ ಮಠಾಧ್ಯಕ್ಷರಾದ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳು ಮಾತನಾಡಿ, ಇಂದು ಭಗತ್ ಕ್ರಾಂತಿ ಸೇನೆಯಿಂದ ದೇಶ ಕಾಯೋ ದೇಶದ ಗಣಪನನ್ನ ಪ್ರತಿಷ್ಠಾಪಿಸಿ ಮೆರವಣಿಗೆಯ ಮೂಲಕ ವಿಸರ್ಜನೆಯನ್ನ ಮಾಡಲಾಗ್ತಾ ಇದೆ. ತುಮಕೂರಿನ ನಾಗರಿಕರು ಗಣೇಶೋತ್ಸವಕ್ಕೆ ಬಂದು ಗಣೇಶನ ಭಕ್ತಿಗೆ ಪಾತ್ರರಾಗಿದ್ದಾರೆ. ಇನ್ನು ಈ ಒಂದು ವಿಸರ್ಜನೆಯಲ್ಲಿ ಮಹಾನ್ ವ್ಯಕ್ತಿಗಳ ಭಾವಚಿತ್ರದ ಫ್ಲೆಕ್ಸ್ಗಳನ್ನು ಅಳವಡಿಸುವ ಮೂಲಕ ದೇಶದ ಮಹಾತ್ಮರನ್ನ ಗೌರವಿಸುವ ಕೆಲಸ ಮಾಡಿರುವುದು ಸಂತಸದ ವಿಷಯ. ಭಗತ್ ಕ್ರಾಂತಿ ಸೇನೆಯ ಈ ಕಾರ್ಯ ಹೀಗೆ ಮುಂದುವರಿಯಲಿ ಎಂದು ಶುಭ ಕೋರಿದ್ರು. ಇವತ್ತು ನಮ್ಮ ತುಮಕೂರು ಮಹಾನಗರದಲ್ಲಿ ಭಗತ್ ಕ್ರಾಂತಿ ಸೇನೆ ದೇಶದ ಗಣಪನನ್ನು ವಿಸರ್ಜನೆ ಮಾಡುವಂತಹ ಒಂದು ಅದ್ಭುತವಾದಂತಹ ವಿಸರ್ಜನಾ ಮಹೋತ್ಸವವನ್ನು ಏರ್ಪಡಿಸಿದೆ. ಬಹಳ ಅದ್ಭುತವಾಗಿದೆ. ಪ್ರತಿಯೊಂದು ಕೂಡ ಅದ್ದೂರಿಯಿಂದ, ವೈಭವದಿಂದ, ಸಂಭ್ರಮದಿಂದ ಏರ್ಪಡಿಸಿದ್ದಾರೆ. ಇಡೀ ದೇಶ ಪ್ರೇಮವನ್ನು ಬಿತ್ತುವಂಥ ಒಂದು ಉತ್ಸವ ಇದು. ಹೀಗಾಗಿ ದೇಶದ ಎಲ್ಲ ಮಹಾನಾಯಕರುಗಳನ್ನು, ವಿಭೂತಿಗಳನ್ನು, ಆಳೆತ್ತರದ ಫ್ಲೆಕ್ಸ್ಗಳನ್ನು ಮಾಡಿ ಅವರ ಭಾವಚಿತ್ರದ ಮೆರವಣಿಗೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲ ಯುವಕರು ತುಂಬ ಉತ್ಸಾಹದಿಂದ ಇದರಲ್ಲಿ ಭಾಗಿಯಾಗಿದ್ದಾರೆ. ಭಾಳ ಸಂತೋಷ. ಈ ರೀತಿಯಾದಂಥ ಸಂಘಟನೆಯ ಅವಶ್ಯಕತೆ ಇವತ್ತಿದೆ. ನಾವೆಲ್ಲರೂ ಕೂಡ ಗಣಪತಿಯ ಒಂದು ಸನ್ನಿಧಾನದಲ್ಲಿ ಮತ್ತು ಸಮ್ಮುಖದಲ್ಲಿ ದೇಶಕ್ಕಾಗಿ ಸಂಘಟಿತರಾಗಬೇಕಾಗಿದೆ. ಇವತ್ತಿನ ಈ ಉತ್ಸವ ಆ ಸಂಘಟನೆದ ದ್ಯೋತಕವಾಗಿ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಸಾವಿರಾರು ಸಂಖ್ಯೆಯಲ್ಲಿ ಜನಗಳು ಸೇರಿದ್ದಾರೆ. ಅದರ ಜೊತೆಯಲ್ಲಿ ಮನೆಯಿಂದ ಹೆಣ್ಮಕ್ಳು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದೊಂದು ತುಂಬ ಒಳ್ಳೆಯ ಬೆಳವಣಿಗೆ. ಈ ರೀತಿಯಾದಂಥ ಸಂಘಟನೆ ಆಗಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಕರೆ ಕೊಡ್ತಾ ಇದ್ದೀವಿ. ಮದ್ದೂರಿನಲ್ಲಿ ಆ ರೀತಿ ಗಲಭೆ ಆಗಿದ್ದು ಭಾಳ ದುರಂತ. ಯಾಕೆಂದರೆ ನಮ್ಮದು ಸರ್ವಜನಾಂಗದ ಶಾಂತಿಯ ತೋಟ ನಮ್ಮ ದೇಶ. ಎಲ್ಲರೂ ಕೂಡ ಪರಸ್ಪರ ಭಾವನೆಗಳನ್ನು, ಪರಸ್ಪರ ದೇವತೆಗಳನ್ನು ಗೌರವಿಸಬೇಕು. ಟಾರ್ಗೆಟ್ ಆಗ್ತಾ ಇದ್ದಾರೆ. ಹೌದು, ಅದು ಭಾಳ ದುರಂತ. ಆ ರೀತಿ ಆಗಬಾರ್ದು. ಮತ್ತು ಸರ್ಕಾರಗಳು ಕೂಡ ಈ ನಿಟ್ಟಿನಲ್ಲಿ ಏಕಪಕ್ಷೀಯವಾಗಿ ಮಾತಾಡುವಂಥದ್ದು ನಿಲ್ಲಿಸಬೇಕು. ಸರ್ಕಾರದ ಕೆಲವು ಧೋರಣೆಗಳನ್ನು ನೋಡಿದರೆ ಸರ್ಕಾರ ಏಕಪಕ್ಷೀಯವಾಗಿ ಮಾತಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಇದು ಬೇರೆ ಜನಗಳ ಮೇಲೆ ಭಾಳ ಕೆಟ್ಟ ಪರಿಣಾಮವನ್ನು ಬೀರ್ತಾ ಇದೆ. ಅದಕ್ಕೋಸ್ಕರ ಸರ್ಕಾರ ಸಮನ್ವಯವಾಗಿ ಎಲ್ಲರ ಭಾವನೆಗಳನ್ನು ಗೌರವಿಸಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಇನ್ನು ಭಗತ್ ಕ್ರಾಂತಿ ಸೇನೆಯ ರಾಜ್ಯಾಧ್ಯಕ್ಷ ಶ್ರೀನಿವಾಸ್ ಗೌಡ ಮಾತನಾಡಿ, ಇಂದು ಬೆಳಗ್ಗೆಯಿಂದಲೇ ಗಣೇಶನಿಗೆ ಎಲ್ಲಾ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದ್ದೇವೆ. ತುಮಕೂರಿನ ಸಮಸ್ತ ಜನರೆಲ್ಲ ಸೇರಿ ಗಣೇಶೋತ್ಸವವನ್ನ ಆಚರಿಸುತ್ತಿದ್ದೇವೆ. ಈ ಗಣೇಶ ವಿಸರ್ಜನಾ ಮಹೋತ್ಸವವು ಟೌನ್ ಹಾಲ್ನಿಂದ ಪ್ರಾರಂಭವಾಗ್ತಾ ಇದೆ. ಹಲವು ಬೀದಿಗಳಲ್ಲಿ ಮೆರವಣಿಗೆಗೆ ಹೋಗಲಿದೆ. ಇನ್ನು ಕಾರ್ಯಕ್ರಮಕ್ಕೆ ಹಲವಾರು ಕಲಾ ತಂಡಗಳು ಆಗಮಿಸಿದೆ. ಎಲ್ಲರೂ ಕೂಡಿ ಈ ಕಾರ್ಯಕ್ರಮವನ್ನ ಮಾಡ್ತಿದ್ದೇವೆ.
ಬರುವಂತಹ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಿದ್ದೇವೆ ಎಂದು ಸಂತಸವನ್ನ ಹಂಚಿಕೊಂಡ್ರು. ಎಲ್ರಿಗೂ ನಮಸ್ಕಾರ. ಭಗತ್ ಕ್ರಾಂತಿ ಸೇನೆ ಶ್ರೀನಿವಾಸ್ ಗೌಡ ರಾಷ್ಟ್ರ ಸೇವಕರು ಮಾತಾಡ್ತಾ ಇರೋದು. ಈ ದಿನ ಕಳೆದ 15 ದಿನಗಳಿಂದ ಗಣೇಶೋತ್ಸವವನ್ನು ಅದ್ದೂರಿಯಾಗಿ ಪೂಜಾ ಮುಖಾಂತರ ಎಲ್ಲ ಪೂಜಾದಿ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಂಡು ಈ ದಿನ ಮೆರವಣಿಗೆ ಮುಖಾಂತರವಾಗಿ ತುಮಕೂರಿನ ರಾಜಬೀದಿಗಳಲ್ಲಿ ಎಲ್ಲ ಹಲವಾರು ಸಾರ್ವಜನಿಕರ ಎಲ್ಲ ಕೂಡಿ ಒಟ್ಟಿಗೆ ಒಂದು ಹಬ್ಬದ ವಾತಾವರಣದ ರೀತಿಯಲ್ಲಿ ಇವತ್ತು ಗಣೇಶ ವಿಸರ್ಜನಾ ಕಾರ್ಯಕ್ರಮವನ್ನು ಭಗತ್ ಕ್ರಾಂತಿ ಸೇನೆ ಮುಖಾಂತರ ದೇಶದ ಗಣಪ ಅನ್ನೋ ಹೆಸರಿನ ಮುಖಾಂತರ ಗಣೇಶೋತ್ಸವವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಸುಮಾರು ಇವತ್ತು ಎಲ್ಲ ನೋಡ್ತಾ ಇರ್ಬೋದು, ಸಾಕಷ್ಟು ಜನ ಇವತ್ತು ಸ್ಥಳದಲ್ಲಿ ಬಂದು ಎಲ್ಲರೂ ಉತ್ಸಾಹದಿಂದ ಗಣೇಶೋತ್ಸವದಲ್ಲಿ ಪಾಲ್ಗೊಳ್ಳುವ ಮುಖಾಂತರ ಮೆರವಣಿಗೆ ಶಿವಕುಮಾರ ಸ್ವಾಮೀಜಿ ವೃತ್ತದಿಂದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹರಗುರು ಚರಮೂರ್ತಿಗಳ ಒಂದು ಉಪಸ್ಥಿತಿಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಇಲ್ಲಿಂದ ಬಟವಾಡಿಗೆ ಹೋಗಿ ಬಟವಾಡಿ ವೃತ್ತದಿಂದ ನಂತರ ಗಂಗೋತ್ರಿ ರಸ್ತೆ ಮುಖಾಂತರವಾಗಿ SIT ಮುಖ್ಯ ರಸ್ತೆಗೆ ಬಂದು ನಂತರ ಡೋವಿ ಘಾಟ್ ಮುಖಾಂತರ ತುಮಕೂರಿನ ವಾಟರ್ ಟ್ಯಾಂಕ್ ಬರಿ ಗಣೇಶನ ವಿಸರ್ಜನೆ ಕಾರ್ಯಕ್ರಮ ಆಗುತ್ತೆ. ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ದಾಸೋಹದ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಹಲವಾರು ಕಲಾ ತಂಡಗಳನ್ನು ಇವತ್ತು ಒಳಗೊಂಡಂತೆ ಕಾರ್ಯಕ್ರಮಕ್ಕೆ ಎಲ್ಲ ತುಮಕೂರಿನ ನಾಗರಿಕರು, ಹಿರಿಯರು, ಕಿರಿಯರು ಎಲ್ಲರೂ ಕೂಡ ಭಾಗವಹಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರೋಂಥ ತುಂಬ ಸಂತೋಷ ಪಡೋಂಥ ವಿಚಾರ. ಎಲ್ರಿಗೂ ತುಂಬ ನಾವು ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಎಲ್ಲರೂ ಕೂಡಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಎಲ್ಲ ತುಂಬ ಸಂತೋಷ ಆಗಿದೆ. ಎಲ್ಲರೂ ತುಂಬ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಧನ್ಯವಾದಗಳು. ಇನ್ನು ದೇಶ ಕಾಯೋ ದೇಶದ ಗಣೇಶ ವಿಸರ್ಜನಾ ಮಹೋತ್ಸವದಲ್ಲಿ ನಗರದ ವಿವಿಧ ರಾಜಬೀದಿಗಳಲ್ಲಿ ಉತ್ಸವ ಲಿಂಗವೀರರ ವೀರಗಾಸೆ, ಮಹಿಳಾ ವೀರಗಾಸೆ, ವಿಶೇಷ ಚಂಡೇವಾದ್ಯ, ನಾಸಿಕ್ ಡೋಲ್, ಕರಡಿ ವಾದ್ಯ, ನಾದಸ್ವರ, ನಗಾರಿ, ಬಸವಣ್ಣ, ಕಹಳೆ, ಚಿಟಿ ಮೇಳೈಸಿದ್ವ. ತುಮಕೂರಿನ ಜನ ಭಗತ್ ಕ್ರಾಂತಿ ಸೇನೆಯ ಗಣೇಶೋತ್ಸವ ಕಂಡು ಕಣ್ತುಂಬಿಕೊಂಡ್ರು. ಇನ್ನು ಈ ವಿಸರ್ಜನಾ ಮಹೋತ್ಸವದಲ್ಲಿ ಭಗತ್ ಕ್ರಾಂತಿ ಸೇನೆ ರಾಜ್ಯಾಧ್ಯಕ್ಷ ಶ್ರೀನಿವಾಸ್ ಗೌಡ, ಹಿರೇಮಠದ ಮಠಾಧ್ಯಕ್ಷರಾದ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳು, ಮುಖಂಡ ಚೇತನ್, ಶ್ರೀ ಸಿದ್ಧಗಂಗಾ ಮಠದ ಕಿರಿಯ ಸ್ವಾಮೀಜಿಗಳು, ವಿವಿಧ ಮಠದ ಮಠಾಧೀಶರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.